ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂಥ ಒಂದು ಹಳ್ಳಿ ಹೇಳಲ್ಗಿ ವಿಲೇಜ್ ಅಂತ. ಅಲ್ಲಿ ಈ ಒಬ್ಬ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ. ಅವರಿಬ್ಬರ ಮಧ್ಯೆ ನಿನ್ನೆ ಒಂದು ಗಲಾಟೆ ಆಗಿರುತ್ತೆ. ಆ ಗಲಾಟೆ ಆದಾಗ ಹಸ್ಬೆಂಡ್ ಏನಿದ್ದಾನೆ ಅವನ ಹೆಂಡತಿಯಾದ ಮಾನಸ ಅಂತ ಒಬ್ಬ ಮಹಿಳೆ ಆಕೆಗೆ ಹೊಡೆದ್ಬಿಟ್ಟು ಮರ್ಡರ್ ಮಾಡ್ತಾನೆ. ಮರಣಾಂತಕಲೆ ಮಾಡಿಬಿಟ್ಟು ಗ್ರೂಸಮ್ ಕಿಲ್ಲಿಂಗ್ ಅಂತ ಹೇಳ್ಬೋದು. ಮರ್ಡರ್ ಮಾಡಿಬಿಟ್ಟು ಆಕೆಗೆ ಬಾಡಿನ ತಲೆಯನ್ನು ಡಿಕೆಪಾಸಿಟೇಟ್ ಮಾಡ್ತಾನೆ. ಅದನ್ನು ತಗೊಂಬಂದ್ಬಿಟ್ಟು ಸ್ಟೇಷನ್ಗೆ ಹೊಡೆದು ಇವನೇ ಇದು ಮಾಡಿರೋದಂತ ಅದನ್ನು ಕೂಡ ಹೇಳ್ತಾನೆ. ಆ ಪ್ರಕಾರ ಇವನ ಮೇಲೆ ಈಗ 103 ಕೇಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾಗಿದೆ. ಕಾರಣ ಇಷ್ಟೇನೆ, ಈ ಕೇಸಲ್ಲಿ ಅವ್ರಿಗೆ ಇವರಿಬ್ಬರು ಮದುವೆ ಆಗಿದ್ದು, ಮಗು ಕೂಡ ಇದೆ, ಒಂದು ಮಗಳು ಕೂಡ ಇದೆ. ಏನು ಅಂತಂದರೆ ಸ್ವಲ್ಪ ದಿವಸ ಹಿಂದ್ಗಡೆ ಇವರು ಕೆಲಸಕ್ಕೆ ಹೋದಾಗ ಅವ್ರದ್ದು ಇನ್ನೊಬ್ಬರ ಜೊತೆಗೇನೋ ರಿಲೇಷನ್ಶಿಪ್ ಇದೆ ಅಂತ ಅವನಿಗೆ ಇದಾಗಿರುತ್ತೆ. ಆ ಬೇಸಿಸ್ ಮೇಲೆ ಅವರಿಬ್ಬರ ಮಧ್ಯೆ ಒಂದು ವಾರ 10 ದಿವಸದಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮನೆಯಲ್ಲಿ ಜಗಳ ಇವೆಲ್ಲ ನಡೀತಾ ಇದ್ದಾವೆ. ಆ ಜಗಳ ಕಂಟಿನ್ಯೂ ಆಗಿ ನಿನ್ನೆ ರಾತ್ರಿ ಅದು ಒಂದಕ್ಕೆ ಪೂರ್ಣ ವಿರಾಮ ಕೊಟ್ಟು ಅವರಿಬ್ಬರು ಹೊಡೆದಾಡಿಕೊಂಡು ಅವನು ಹೊಡೆದ್ಬಿಡ್ತಾನೆ. ಹೊಡೆದು ಅವ್ರಿಗೆ ಬಾಡಿ ಅಂತ ಇದನ್ನು ಡಿಕೆಪಾಸಿಟೇಟ್ ಮಾಡಿಬಿಟ್ಟು ಅವ್ನ ತಲೆಯನ್ನು ಇದು ಮಾಡ್ತಾನೆ ಸಪ್ರೇಟಾಗಿ. ಸೊ ಆ ಪ್ರಕಾರ ಅವ್ನು ಸ್ಟೇಷನ್ಗೆ ಬಂದು ಇದು ಮಾಡಿರೋದ್ರಿಂದ ಕೇಸನ್ನು ರಿಜಿಸ್ಟರ್ ಮಾಡಿ ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಫರ್ದರ್ ತನಿಖೆ ಜಾರಿಯಲ್ಲಿದೆ. ಆಮೇಲೆ ಈ ಮಹಿಳೆ ಏನಿದ್ದಾರೆ ಇವ್ರ ಜೊತೆಗೆ ಮದುವೆ ಆಗಿದ್ರೂ ಕೂಡ ಕೆಲವೊಂದಿಷ್ಟು ಡಿಫ್ರೆನ್ಸಸ್ ಅವರಿಬ್ಬರ ಮಧ್ಯೆ ಇತ್ತು ಅಂತ ಇದನ್ನು ತಿಳಿದು ಬಂತಾಗ. ಆಮೇಲೆ ಅವ್ರು ಇನ್ನೊಬ್ಬರ ಜೊತೆಗೆ ರಿಲೇಷನ್ ಇದ್ದು ಕೂಡ ಮೋರಲೆಸ್ ಕನ್ಫರ್ಮ್ ಇದೆ. ಸೊ ಅದಕ್ಕೆ ಇದು ಆಗಿರುವಂಥ ಘಟನೆ. ಫರ್ದರ್ ಮತ್ತೇನೇನು ಇದ್ರಿಗೆ ಬೇರೆ ಅಂಶಗಳೇನಿದೆ ಅದನ್ನು ಕೂಡ ನಾವು ಈ ಕೇಸಲ್ಲಿ ಕಂಟಿನ್ಯೂ ಮಾಡ್ತೀವಿ ತನಿಖೆ. ಅಕ್ರಮ ಸಂಬಂಧದ ಬಗ್ಗೆ ಈಗ ಮೊದಲೇನಾದ್ರೂ ಗಲಾಟೆ ಆಗಿ ಸ್ಟೇಷನ್ ಏನಾದರೂ ಬಂದಿಲ್ಲ? ಸ್ಟೇಷನ್ ಏನು ಬಂದಿಲ್ಲ. ಅವರು ಅಲ್ಲೇ ಅವನು ನೋಡಿರ್ತಾನೆ ಅಂತ ಅದು ಕೇಳಿ ಬರ್ತಾ ಇದೆ. ಅವನು ಊರಿಗೆ ಒಂದು ಬೇರೆ ಕಡೆಯಲ್ಲಿ ಹೋಗಿದ್ದಾನೆ ಕೆಲಸಕ್ಕೆ, ನೆಕ್ಸ್ಟ್ ಡೇ ಬರಬೇಕಾಗಿತ್ತು. ಆದರೆ ಹಿಂದಿನ ದಿವಸ ರಾತ್ರಿನೇ ಬರ್ತಾನೆ. ಅವಾಗ ಈ ಮಹಿಳೆ ಮತ್ತು ಅವ್ರ ಇನ್ನೊಬ್ಬರು ಯಾರು ಇದ್ದಾರೆ ತಾರಮ್ಮವರು ಅವರಿದ್ರು ಅಂತ ಒಂದು ಕೇಳಿ ಬರ್ತಾ ಇದೆ. ಅದನ್ನು ಕನ್ಫರ್ಮ್ ಮಾಡಬೇಕು. ಅದಾದ ನಂತರ ಅದನ್ನು ಇದು ಮಾಡಬೇಕು, ತನಿಖೆಯನ್ನು ಕಂಟಿನ್ಯೂಸ್ ಆಗಿ ಅದನ್ನ